ಹೆಚ್ಚಿಗೆ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಬಿಸ್ನೆಸ್ ಇಲ್ಲ. ಅದ್ರ ಬದಲು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ನಮಗೆ ಇರೋ ಇದು ರೇಟ್ ಸಾಕು. ಆಟೋ ಡ್ರೈವರ್ಗಳು ನಮ್ದೆಲ್ಲ ಮಿಡ್ಲ್ ಕ್ಲಾಸ್, ದಿನಕೂಲಿ ಕಾರ್ಮಿಕರು ಅಂತಾರಲ್ಲ, ನಾವು ದಿನಕೂಲಿ ಮಾಡಿದ್ರೇನೆ ನಮ್ಮ ಹೆಂಡತಿ ಮಕ್ಕಳು ಸಾಕಾಗ್ಬೋದು, ಇನ್ನೊಂದಾಗ್ಬೋದು. ಈ ಒಂದು ರ್ಯಾಪಿಡೋ ಪೀಡೆ ಅನ್ನೋದನ್ನ ತೊಲಗಿಸ್ಬೇಕು. ಬರೀ ಸ್ಟ್ರೈಕ್ ಮಾಡೋದು, ನಾವು ಒಂದಿನ ಕೆಲಸ ಹಾಳು ಮಾಡ್ಕೊಳೋದು, ಮತ್ತೆ ನೆಕ್ಸ್ಟ್ ಡೇ ಇಂದ ಅವ್ರು ಅದು ಓಡಿಸ್ತಾರೆ. ಸದ್ಯಕ್ಕೆ ಬೇಡ. ಈಗ ಆಲ್ಮೋಸ್ಟ್ ಮೆಟ್ರೋ ಜಾಸ್ತಿ ಆಗಿದೆ, ಬಸ್ ಜಾಸ್ತಿ ಆಗಿದೆ, ಇದು ಜಾಸ್ತಿ ಆಗೋದ್ರೆ ಇನ್ಯಾವುದೋ ಅಫೋರ್ಡ್ ಮಾಡಕ್ ಆಗಲ್ಲ ಜನಗಳಿಗೆ. ಇನ್ಯಾವುದೋ ಆಗ್ಲಿ ಟ್ರಾವೆಲ್ಸ್ಗೆ ಕಮ್ಮಿ ಬಜೆಟ್ ಅಲ್ಲಿ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಈಗ ಆಟೋ ಹಾಗೆ ಆಟೋ ಬೆಲೆ ಏರಿಕೆ ತುಂಬಾನೇ ಸದ್ದು ಮಾಡ್ತಾ ಇದೆ. 5 ರೂಪಾಯಿ ಬೆಲೆ ಏರಿಕೆ ಆಗಬೇಕು ಮೀಟರ್ ಬೆಲೆ ಅಂತ ಹೇಳಿ ಈಗ ಒಂದಷ್ಟು ಆಟೋ ಸಂಘಟನೆಗಳು ಕೂಡ ಒತ್ತಡ ಹಾಕ್ತಾ ಇದೆ. ಹೀಗಿರ್ಬೇಕಾದ್ರೆ ಆಟೋ ಬೆಲೆ ಏರಿಕೆ ಆಗೋದು ಬೇಡ ಅಂತ ಹೇಳಿ ಕೂಡ ಇನ್ನೊಂದಷ್ಟು ಆಟೋ ಸಂಘಟನೆಗಳು ಕೂಡ ವಾದಕ್ಕೆ ಇಳಿದಿದೆ. ಆಟೋ ಬೆಲೆ ಏರಿಕೆ ಆದ್ರೆ ಏನು ಪ್ರಯೋಜನ? ಈಗ ಓಲಾ, ಊಬರ್, ರ್ಯಾಪಿಡೋ ಹಾಗೆ ಬೈಕ್ ಟ್ಯಾಕ್ಸಿಗಳು ಇರೋದ್ರಿಂದ ಬೆಲೆ ಏರಿಕೆ ಆದ್ರೂ ನಮಗೆ ಏನು ಕಸ್ಟಮರ್ಸ್ ಬರೋದಿಲ್ಲ, ಈಗಲೇ ನಮಗೆ ಕಸ್ಟಮರ್ಸ್ ಇಲ್ಲ ಅಂತ ಹೇಳಿ ಕೂಡ ಒಂದಷ್ಟು ವಾದ ವಿವಾದಗಳು ಕೇಳಿ ಬರ್ತಾನೆ ಇದೆ. ಹಾಗಾದ್ರೆ ಬೆಲೆ ಏರಿಕೆ ಏನಿದೆ 5 ರೂಪಾಯಿ, ಅದು ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾವಿವತ್ತು ಆಟೋ ಚಾಲಕರನ್ನ ಹಾಗೆ ಸಾರ್ವಜನಿಕರನ್ನ ಕೇಳ್ತಾ ಹೋಗೋಣ. ಅವರ ಉತ್ತರ ಏನಾಗಿರುತ್ತೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಈಗ ಆಟೋ ದರ 5 ರೂಪಾಯಿ ಹೆಚ್ಚಳ ಮಾಡಿ ಅಂತ ಹೇಳಿ ಒಂದು ಆಟೋ ಯೂನಿಯನ್ ಸಂಘಟನೆಗಳೆಲ್ಲ, ಈಗ ಒಂದಷ್ಟು ಆಟೋ ಯೂನಿಯನ್ ಸಂಘಟನೆಗಳು ಕೇಳ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಕಡೆ ಆಟೋದವ್ರಿಗೆ ಏನ್ ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡಿ ನಮ್ಗೇನ್ ಬೆಲೆ ಏರಿಕೆ ಬೇಡ ಅಂತ ಕೂಡ ಒಂದಷ್ಟು ವಾದಗಳು ಕೂಡ ಕೇಳಿ ಬರ್ತಾರೆ. ಇದರಲ್ಲಿ ಬೈಕ್ ಟ್ಯಾಕ್ಸಿಗಳಂತ ಏನಿದೆ ಅದಕ್ಕೂ ಕೂಡ ಒಂದಷ್ಟು ದರಾನ ಫಿಕ್ಸ್ ಮಾಡ್ತೀವಿ, ಆಗ ನಮ್ಗೆ ನೀವು ಹೆಚ್ಚಳ ಮಾಡಿದ್ರು ಮಾಡಿಲ್ಲ ಅಂದ್ರೂ ನಮಗ್ ಬರುವಂತಹ ಬಾಡಿಗೆಗಳು ಬರುತ್ತೆ ಅನ್ನೋದು ಕೂಡ ಒಂದಷ್ಟು ವಾದ. ನೀವೇನ್ ಹೇಳ್ತೀರ? ನಾವು ಅದನ್ನೇ ಹೇಳೋದು, ನಮಗೆ ಬೆಲೆ ಹೆಚ್ಚಿಗೆ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಬಿಸ್ನೆಸ್ ಇಲ್ಲ. ಅದ್ರ ಬದಲು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ನಮಗೆ ಇರೋ ಇದು ರೇಟೇ ಸಾಕು. ಬೈಕ್ ಟ್ಯಾಕ್ಸಿ ಎಲ್ಲ ಬ್ಯಾನ್ ಮಾಡಿಬಿಟ್ಟು ನಾವು ಇದೇ ನೆಮ್ಮದಿಯಾಗಿ ಓಡಿಸ್ಕೊಂಡು, ಬೆಲೆ ಹೆಚ್ಚಳ ಆದರೆ ಇನ್ನೂ ಹತ್ತಲ್ಲ ಜನ. ಈಗಲೇ ಆಲ್ರೆಡಿ ಬಿಸ್ನೆಸ್ ಇಲ್ಲ, ಮತ್ತು ಇನ್ನೂ ಕಮ್ಮಿ ಆಗುತ್ತೆ. ಹಂಗಾಗಿ ನಮಗೇನು ಅವಶ್ಯಕತೆ ಇಲ್ಲ. ಬಟ್ ಅದು ಬೈಕ್ ಟ್ಯಾಕ್ಸಿ ಕಡ್ಡಾಯವಾಗಿ ಬ್ಯಾನ್ ಮಾಡಲೇಬೇಕು, ಅದರಿಂದನೇ ನಮಗೆ ತೊಂದರೆ ಆಗ್ತಾ ಇರೋದು. ಈಗ ಓಲಾ, ಊಬರ್ ನಲ್ಲಿ ಸ್ವಲ್ಪ ಆಟೋ ಬಾಡಿಗೆಗಿಂತ ಜಾಸ್ತಿ ಕಡಿಮೆ. ಹೌದು 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 ಹೌದು. ಆಟೋದವ್ರಿಗೆ ಬಾಡಿಗೆ ಇಲ್ಲ, ಬಾಡಿಗೆ ಇಲ್ಲ, ಖಂಡಿತ ಪೂರ್ತಿ ಬಿಲ್ಕುಲ್ ಬಾಡಿಗೆ ಇಲ್ಲ. ಅದನ್ನು ಕರೆಕ್ಟಾಗಿ ಅವ್ರಿಗೆ ಮೀಟ್ರ್ ಹಾಕಿ ಬುಕ್ಕಿಂಗ್ ಮಾಡಲಿ. ಮೀಟ್ರ್ ನಮ್ಮ ಥರನೇ ಮೀಟ್ರ್ ಹಾಕ್ಕೊಟ್ಬಿಟ್ಟು ಓಡಿಸ್ತೀವಿ. ನಮಗೇನು ಅವಶ್ಯಕತೆನೇ ಇಲ್ಲ ಬೆಲೆ ಜಾಸ್ತಿ ಆದರೆ ಇನ್ನೂ ಜನ ಆಗ್ತಾಯಿಲ್ಲ. ಹಂಗಾಗಿ ಏನು ಹೇಳ್ತೀವಿ ಅಂದರೆ, ನಮಗೆ ಬೈಕ್ ಟ್ಯಾಕ್ಸಿ ಕಡ್ಡಾಯವಾಗಿ ನಿಲ್ಲಿಸ್ಬೇಕು. ಓಲಾ ಊಬರ್ಗೆ ಮೀಟ್ರ್ ಹಾಕಬೇಕು. ಸುಮ್ಮನೆ ಆನ್ಲೈನಲ್ಲಿ ಇಲ್ಲೊಂದು ತೋರಿಸೋದು ಅಲ್ಲೊಂದು ಇದು ಮಾಡೋದು, ಜನಗಳಿಗೆ ಅರ್ಧ ರೇಟ್ ತೋರಿಸ್ತಾರೆ, ಅಲ್ಲಿ ಇಳಿಯುವಾಗ ಜಾಸ್ತಿ ಆಗುತ್ತೆ. ಈ ಗೊಂದಲ ಎಲ್ಲ ಯಾಕೆ? ಎಲ್ಲರಿಗೂ ಒಂದು ಮೀಟ್ರ್ ಹಾಕಿ ಎಲ್ಲರಿಗೂ ಸರಿ ಸಮವಾಗಿರಲಿ. ಬೆಲೆ ಹೆಚ್ಚಿಗೆಯಿಂದ ನಮಗೇನು ಯೂಸ್ ಇಲ್ಲ, ಅವಶ್ಯಕತೆಯೂ ಇಲ್ಲ ಮೇಡಮ್. ನೀವು ಹೇಳಿ, ಈಗ ಏನು ಬೆಲೆ ಏರಿಕೆ ಆಗಬೇಕಾ ಬೇಡ? ಬೆಲೆ ಬೇಡ ಮೇಡಮ್. ಇರೋದು ಏನಿದೆ ಹಂಗೆ ಇದ್ರೇ ಚೆಂದ. ಯಾಕಂದರೆ ಮೊದಲೇ ರೋಡಲ್ಲಿ ಬಿಸ್ನೆಸ್ ಇಲ್ಲ, ಬೆಲೆ ಜಾಸ್ತಿ ಮಾಡಿ ಇನ್ನೂ ಹತ್ತಲ್ಲ. ಅಂದ್ರೆ ಈಗ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ ಬೈಕ್ ನಲ್ಲಿ ಕಮ್ಮಿ ಇರುತ್ತೆ, ಹಾಗಾಗಿ ಜನರು ಹೋಗ್ತಾರೆ. ಅವು ಕರೆಕ್ಟಾಗಿ ಅವು ಏನೋ ಆಕ್ಸಿಡೆಂಟ್ ಆದರೆ ಅದ್ರ ರೆಸ್ಪಾನ್ಸ್ ಯಾರು ತೊಗೊತಾರೆ? ಏನೋ ಕಮ್ಮಿ ಐತೆ ಅಂತ ಹೋಗ್ಬಿಡ್ತಾರೆ ರೋಡಲ್ಲಿ. ಬೈಕ್ ಟ್ಯಾಕ್ಸಿ ಇಲ್ಲ ಆಗಲಿ ಹೋದರೆ ಸೇಫ್ ಇರ್ತೈತೆ ಅವ್ರಿಗೆ, ಏರ್ಪೋರ್ಟ್ಗೆ ಹೋಗೋರು ಅಲ್ವಾ. ಇಲ್ಲಿ ಸಂಕಷ್ಟ ಬಂದಿರೋದೆ ಈ ಸರ್ಕಾರ ಫ್ರೀ ಬಸ್ಸು ಮಾಡಿರೋ ಮೊದಲನೇ ಯೋಜನೆಯಿಂದ. ಅನೇದರ್ ರ್ಯಾಪಿಡೋ ಫಸ್ಟು ಬಂದ್ ಮಾಡಬೇಕು. ಅದ್ರ ಬಗ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಸ್ಪಂದಿಸಿ ಆಟೋ ಡ್ರೈವರ್ಗಳು ನಮ್ಮದೆಲ್ಲ ಮಿಡ್ಲ್ ಕ್ಲಾಸು, ದಿನಕೂಲಿ ಕಾರ್ಮಿಕರು ಅಂತಾರಲ್ಲ, ನಾವು ದಿನಕೂಲಿ ಮಾಡಿದ್ರೇ ನಮ್ಮ ಹೆಂಡತಿ ಮಕ್ಕಳು ಸಾಕೋದಾಗ್ಬೋದು, ಇನ್ನೊಂದಾಗ್ಬೋದು, ಮನೆ ಮಠ ಎಲ್ಲ ಪ್ರತಿಯೊಂದು ಮ್ಯಾನೇಜ್ ಮಾಡಬೇಕಾದ್ರೆ ಈ ಒಂದು ರ್ಯಾಪಿಡೋ ಪೀಡೆ ಅನ್ನೋದನ್ನ ತೊಲಗಿಸ್ಬೇಕು ಈ ಬೆಂಗಳೂರಲ್ಲಿ. ಬಟ್ ರೇಟು ಜಾಸ್ತಿ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಪ್ರಯೋಜನ ಆಗೋ ಥರ ಏನಾದರೂ ಪ್ರೊಸೀಜರ್ ಏನಾದರೂ ಇದ್ದರೆ ಸೋ ಗುಡ್. ಬಟ್ ಇಲ್ಲಿ ಬಂದಿರೋದು ಮೇಯ್ನ್ ಪಾಯಿಂಟ್ ಬಂದು ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ. ಬೆಲೆ ಏರಿಕೆಯಿಂದ ಏನು ಅವಶ್ಯಕತೆ ಇಲ್ಲ ಮೇಡಮ್. ಏನಿದೆ ಈಗ ಅದೇ 30 ರೂಪಾಯಿ ಸಾಕು ನಮಗೆ. ಡೈಲಿ ಮುಂಚೆ ಎಲ್ಲ
ಅದೇ ಎಲ್ಲ ಖರ್ಚೆಲ್ಲ ನಮ್ಮದೆಲ್ಲ ದಿನನಿತ್ಯ ನಾವು ಡ್ಯೂಟಿಗೆ ಬಂದರೆ ಎಲ್ಲ ನಾವೊಂದು 700-800 ರೂಪಾಯಿ ಮಿನಿಮಮ್ ಒಂದು 1000 ರೂಪಾಯಿವರೆಗೂ ತಗೊಂಡು ಐ ಮೀನ್ ಮನೆಗೆ ಅಂತ ಸೇವಿಂಗ್ಸು ಇನ್ನು ಅನೇದಾರು ಏನೋ ಒಂದು ಸೇವಿಂಗ್ಸು ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವನಕ್ಕೂ ಅವಕಾಶನೇ ಸಿಗ್ತಾ ಇಲ್ಲ. ಜೀವನ ಮಾಡೋದೇ ಭಾಳ ಕಷ್ಟ ಆಗ್ಬಿಟ್ಟಿದೆ. ಬೆಲೆ ಏರಿಕೆಯಿಂದ ಏನೂ ಪ್ರಯೋಜನ ಇಲ್ಲ, ಸತ್ಯ ಇದು. ಈಗ ಆಲ್ರೆಡಿ ಗ್ಯಾಸ್ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಮತ್ತೆ ನೋಡಿ ಈ ಥರ ಶೆಕೆ ಹೊಡ್ಕೊಂಡು ಕುತ್ಕೋಬೇಕು, ಡ್ಯೂಟಿ ಬೀಳಲ್ಲ, ರ್ಯಾಪಿಡೋ ಎಲ್ಲ ಸಿಕ್ಕಾಬಿಟ್ಟೆ ಅವ್ರದ್ದೇ ಜಾಸ್ತಿ ಆಗಿದೆ. ಈ ಥರ ಆಗ್ತಾ ಇದೆ, ಅದರಿಂದ ಆಗಲೇಬೇಕು. ಈಗ ಕೆಲವರು ಬೇಡ ನಮ್ಗೆ ಬೆಲೆ ಏರಿಕೆ ಆಗೋದೇನ್ ಬೇಡ, ನಮ್ಗಿರೋ ಸಮಸ್ಯೆಗಳನ್ನ ತೀರ್ಸಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ನಮಗೆ ಸಮಸ್ಯೆಗಳಿಲ್ವಾ? ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಈಗ ಅರಸೀಕೆರೆಗೆ ಎಷ್ಟು ಕಡಿಮೆ ಇವ ರೇಟೆಲ್ಲ 160-170 ರೂಪಾಯಿ ಇದ್ದು, ಇವಾಗೆಲ್ಲ 200-222 230 ರೂಪಾಯಿ ಕೊಟ್ಟು ಹೋಗ್ಬೇಕು. ಸೊ ಅದೆಲ್ಲ ನಮ್ಮದು ನಾವು ಪೇ ಮಾಡಿಬಿಟ್ಟೆ ಹೋಗ್ಬೇಕಲ್ವಾ? ಮತ್ತು ನಮಗೆ ಬೇಡವಾ? ನಮಗೆ ದುಡ್ಡನ್ನೇ ಬೇಡವಾ ಹೇಳಿ? ಈಗ ರ್ಯಾಪಿಡೋ ಇವಾಗ ಏನು ಖಾಸಗಿ ಓಲಾ ಉಬರ್ ರ್ಯಾಪಿಡೋ ಡ್ರೈವರ್ಸ್ ಏನಿದ್ದಾರೆ ಬೈಕ್ ಟ್ಯಾಕ್ಸೀಸ್ಗೆ ಒಂದು ಪರಿಷ್ಕಾರ ತಗೊಬನ್ನಿ, ಅವಾಗ ನಮಗೆ ಬೆಲೆ ಏರಿಕೆ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಅನ್ನೋದು ಇದೆ. ರ್ಯಾಪಿಡೋ ಬೈಕ್ ನಿಲ್ಲಿಸ್ತೀವಿ ಅಂತ BJP ಸರ್ಕಾರ ಬಂತು, ಅವಾಗಲೂ ನಿಲ್ಲಿಸ್ತಿಲ್ಲ. ಕಾಂಗ್ರೆಸ್ ಬಂತು, ಅದು ಇವಾಗಲೂ ನಿಲ್ಲಿಸ್ತಿಲ್ಲ. ಬರೀ ಸ್ಟ್ರೈಕ್ ಮಾಡೋದು, ನಾವು ಒಂದಿನ ಕೆಲಸ ಹಾಳು ಮಾಡ್ಕೊಳೋದು, ಮತ್ತು ನೆಕ್ಸ್ಟ್ ಡೇಯಿಂದ ಅವರು ಅದು ಓಡಿಸ್ತಾರೆ. ಅದು ರ್ಯಾಪಿಡೋ ನಿಲ್ಲಲ್ಲ, ಇದಾಗಲ್ಲ. ಏನಂದರೆ ನಮ್ಮದು 2 ವೀಲರ್ಗಳನ್ನ ಸ್ಟಾಪ್ ಮಾಡಿಸ್ಬೇಕು. ಓಲಾ ಊಬರ್ಗಳನ್ನ ಸ್ಟಾಪ್ ಮಾಡಿಸಿದ್ರೆ ನಮ್ಗಳಿಗೆ ಇರೋ ಸಂಪಾದನೆ ಸಾಕು. ಬೆಲೆ ಏರಿಕೆ ಬೇಡ, ಏನು ಬೇಡ ಮೇಡಮ್, ಕರೆಕ್ಟಾಗಿದೆ. ಆದರೆ ಇವಾಗ ಏನಪ್ಪ ಅಂದರೆ ನಮ್ಮ 2 ವೀಲರ್ಗಳನ್ನ ನಿಲ್ಲಿಸಿದ್ರೆ ಅದು ನಮಗೆ ಅನುಕೂಲ ಆಗುತ್ತೆ. 2 ವೀಲರಲ್ಲಿ 6 ರೂಪಾಯಿ ಕಿಲೋಮೀಟ್ರ್ ಕರ್ಕೊ ಹೋಗ್ತಾರೆ. ಯಾವ ರೀತಿ ಕರ್ಕೊ ಹೋಗ್ತಾರೆ? ಅವ್ರಿಗೆ ಪರ್ಮಿಷನ್ ಇದೆಯಾ? ಇಲ್ಲ RTO ಇಂದ ಪರ್ಮಿಷನ್ ತಗೊಂಡಿದ್ರೆ ಅವರು ಕರ್ಕೊಂಡು ಹೋಗಲಿ, ಪರವಾಗಿಲ್ಲ. ಮತ್ತು ನಾವು 10,000 ರೂಪಾಯಿ ಇನ್ಶೂರೆನ್ಸ್ ಕಟ್ತೀವಿ, FC ಚಲನ್ ಕಟ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮಗೇನು ವ್ಯಾಲ್ಯೂನೇ ಇಲ್ವಲ್ಲ. ನೀವೇ ಯೋಚನೆ ಮಾಡಿ, 10 ರೂಪಾಯಿ ನಮಗೆ 15 ರೂಪಾಯಿ ಮಿನಿಮಮ್ ಇರೋದು, ಅವ್ರು ಬಂದು 6 ರೂಪಾಯಿ ಕರ್ಕೊಂಡು ಹೋಗೋದು ಅವ್ರದ್ದು ತಪ್ಪಿದೆ. ಅವ್ರು ಪರ್ಮಿಷನ್ ಇಲ್ಲದೆ ಅದು ಹೆಂಗೆ ಕರ್ಕೊ ಹೋಗ್ತಾ ಇದ್ದಾರೆ? ಗೌರ್ಮೆಂಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರಾ? ಅದನ್ನು ನಮಗೆ ಬೇಕು. ಬೆಲೆ ಏರಿಕೆ ಮಾಡಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಇನ್ನು ಕೆಲವರು ನಮಗೆ ಬೆಲೆ ಏರಿಕೆ ಏನು ಬೇಡ, ಇವಾಗ ಎಷ್ಟಿದೆ ಅಷ್ಟೇ ಇರಲಿ, ಆದರೆ ನಮಗಿರೋ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡಿ ಅಂತ ಕೇಳ್ತಾರೆ. ನಿಮ್ಗೆ ಏನು ಅನ್ಸುತ್ತೆ? ಪರಿಹಾರ ಸಮಸ್ಯೆ ಮಾಡಬೇಕು. ಏನು ಪರಿಹಾರ ಇದೆ ಅದು ಮಾಡಬೇಕು. ಏರಿಕೆ ಮಾಡಿದರೆ ಗ್ಯಾಸ್ ರೇಟ್ ಜಾಸ್ತಿ ಆಗುತ್ತೆ. ಅದೇನು ಉಪಯೋಗ ಇದೆ ಅದಕ್ಕೆ? ಈಗ ಬೆಲೆ ಏರಿಕೆ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ. ಏನು ಸಹಾಯ ಆಗುತ್ತೆ ಅದು ಹೇಳಿ? ಗ್ಯಾಸ್ ಡೌನ್ ಮಾಡಿ. ಗ್ಯಾಸ್ ಬೇಡ ಏರಿಕೆ ಆಗ್ತಾಯಿದೆ, ಆದರೂ ಡೌನ್ ಮಾಡಿ. ಬೇಡವಾ ನಿಮಗೆ ಬೆಲೆ ಏರಿಕೆ ಆಗೋದು? ಅನುಕೂಲ 4 ಜನಕ್ಕೆ ಏನು ಅನುಕೂಲ ಆಗುತ್ತೆ ಅದು ಮಾಡಿ. ನನ್ನ ಒಬ್ರಿಗೆ ತಾನೇ ಬೇಡ, 4 ಜನಕ್ಕೆ ಅನುಕೂಲ ಏನಾಗುತ್ತೆ ಅದು ಮಾಡಬೇಕು. ಸರ್ಕಾರ ಏನು ಇದ್ರೆ ತಗೊಳುತ್ತೋ ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಗ್ಯಾಸು ಡೀಸಲ್ಲು ಅದರೆಲ್ಲ ರೇಟ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ರೇಟ್ ಕಮ್ಮಿ ಆಗುತ್ತೆ. ಯಾಕೆ ನೀವು ಅದು ಮಾಡ್ತಾ ಇಲ್ಲ? ಏನು ಕಮ್ಮಿ ಹೋಗ್ತಾ ಇದೆಯಾ ಗ್ಯಾಸು ಡೀಸಲ್ಲು ಪೆಟ್ರೋಲು? ಎಷ್ಟು ಲೀಟ್ರ್ ಹೋಗ್ತಾ ಇದೆ ದಿವಸಕ್ಕೆ? ಅದರಲ್ಲಿ ಲಾಭ ಇದೆ ಅಲ್ಲ, ಅದು ರೇಟ್ ಕಮ್ಮಿ ಮಾಡಿ. ನೀವು ಲಾಭ ಇಂತ ಇಲ್ಲ ಅಂತ ಇಲ್ವಲ್ಲ, ಲಾಭ ಇದೆ, ಅದು ಕಮ್ಮಿ ಮಾಡಿ, ಎಲ್ಲ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಆಟೋ ಬೆಲೆ ಏರಿಕೆ ಆಗಬೇಕು ಅಂತ ಹೇಳಿ ಆಟೋ ಸಂಘಟನೆಗಳೆಲ್ಲ ನಿರ್ಧಾರ ಮಾಡಬೇಕಂತ ಈಗಾಗಲೇ ಸರ್ಕಾರಕ್ಕೆ ಒತ್ತಡ ಹಾಕ್ತಿದ್ದಾರೆ. ಆಗಬೇಕಾ ಬೇಡ? ಸದ್ಯಕ್ಕೆ ಬೇಡ. ಈಗ ಆಲ್ಮೋಸ್ಟ್ ಮೆಟ್ರೋ ಜಾಸ್ತಿ ಆಗಿದೆ, ಬಸ್ ಜಾಸ್ತಿ ಆಗಿದೆ. ಇದು ಜಾಸ್ತಿ ಆಗೋದ್ರೆ ಇನ್ಯಾವುದೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಜನಗಳಿಗೆ. ಇನ್ಯಾವುದೂ ಆಗಲಿ ಟ್ರಾವೆಲ್ಸ್ಗೆ ಕಮ್ಮಿ ಬಜೆಟಲ್ಲಿ ಇಲ್ಲ. ಅಂದರೆ ಇವಾಗ ಆಟೋದವ್ರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಹಾಗಾಗಿ ಬೆಲೆ ಏರಿಕೆ ಮಾಡಿ ಮಾಡಿದ್ರೆ ಒಂದು 5-10 ರೂಪಾಯಿ ಒಳಗೆ ಮಾಡ್ಕೊಳ್ಳಿ, ಅದ್ರ ಮೇಲೆ ಜಾಸ್ತಿ ಮಾಡೋಕೆ ಹೋಗ್ಬೇಡಿ ಅಷ್ಟೇ. ಜಾಸ್ತಿ ಮಾಡಬೇಕಂತ. ಆದರೂ ತುಂಬ ಜನ ಇವಾಗ ಆಲ್ಮೋಸ್ಟ್ ಎಲ್ಲ ಓಲೋ ಊಬರ್ ಇರೋದ್ರಿಂದ ಆಲ್ಮೋಸ್ಟ್ ಅವ್ರು ಆಲ್ರೆಡಿ ಮಾಡಿದ್ದಾರೆ. ವಿತೌಟ್ ಮೀಟ್ರೇ ಅವ್ರು ಮಾಡಿದ್ದಾರೆ. ವಿತ್ ಮೀಟ್ರು ಕಾನೂನು ಪ್ರಕಾರವಾಗಿ ರಿಯಲ್ ಆಗಿ ಬರುತ್ತೆ ಅಷ್ಟೇ. ಬೆಲೆ ಏರಿಕೆ ಆದರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ಬೋದು? ತುಂಬಾ ತೊಂದರೆ ಆಗ್ಬೋದು. ಯಾಕೆಂದರೆ ಎಲ್ಲನೂ ಜಾಸ್ತಿ ಆಗ್ತಾನೇ ಇದೆ ಅಲ್ವಾ, ಆ ಥರ. ಬಟ್ ಆಟೋ ಅವ್ರ ಪರವಾಗಿ ನೋಡಿದ್ರೆ ಅವ್ರಿಗೆ ಕಡಿಮೆ ಅನಿಸುತ್ತೆ, ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ ಅಂತ ಅವ್ರದ್ದು. ಬೇರೆಯವ್ರಿಗೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಅವ್ರ ಕಷ್ಟನೇ. ಮೀಟ್ರ್ ಹಾಕೊಳ್ಳೋದಿಲ್ಲಲ್ಲ, ಮೀಟ್ರ್ ಚಾರ್ಜೇ ಇಲ್ಲ, ಬಾಯಿಗೆ ಬಂದಿರೋ ರೇಟು ಅಲ್ವಾ. ಮೀಟ್ರ್
ಆ್ಯಕ್ಚುಲ್ ಮೀಟರ್ ರೇಟ್ ತೊಗೊಳ್ಳಿ, 5 ರೂಪಾಯಿ ಜಾಸ್ತಿ ಮಾಡಲಿ, ವಿ ಆರ್ ಏಬಲ್ ಟು ಪೇ. ಅದು ಕಷ್ಟ ಇದೆ ಈ ನಡುವೆ. ಆಟೋ ಅವ್ರಿಗೂ ಈ ಟ್ರಾಫಿಕಲ್ಲಿ ಓಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಇದೆ. ಬಟ್ ಇದನ್ನು ನೋಡಬೇಕು ಅವರು. ಮೀಟ್ರ್ ಚಾರ್ಜ್ ತೊಗೊಳ್ಳಿ, 5 ರೂಪಾಯಿ ಜಾಸ್ತಿ ತೊಗೊಳ್ಳಿ. ಅವ್ರು ಬಾಯಿ ಬಂದಂಗೆ ರೇಟ್ ತೊಗೊಳ್ತಾರೆ, ಅದು ಮಾಡಿದ್ರೆ ಅದೆಲ್ಲ ನಾಟ್ ಗುಡ್ ಅನ್ಸುತ್ತೆ. ಅಂದ್ರೆ ಇವಾಗ ಇನ್ನೊಂದಷ್ಟು ಆಟೋ ಚಾಲಕರು ನಮಗೆ ಬೆಲೆ ಏರಿಕೆ ಬೇಡ, ಇವಾಗ ಏನು ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಅಂತಿದೆ ಅದನ್ನೆಲ್ಲ ನೀವು ಪರಿಷ್ಕಾರ ಮಾಡಿದ್ರೆ ಆ ಸಮಸ್ಯೆನ ಪರಿಹಾರ ಮಾಡಿಕೊಡಿ ಅಂತ ಕೂಡ ಹೇಳ್ತಾರೆ. ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ, ಎಲ್ಲ ಅಪ್ವರ್ಡ್ ಟ್ರೆಂಡ್. ಓಲಾ ಊಬರ್ ಯಾರು ಬಿಟ್ಕೊಡೋಕ್ಕಾಗಲ್ಲ, ಎಲ್ಲ ಮನೆ ಹತ್ರನೇ ಬರಬೇಕು. ಇವಾಗ ನಾವು ಆಟೋ ಬೇಕಂದ್ರೆ ನಾನು ಆಟೋ ಸ್ಟ್ಯಾಂಡ್ಗೆ ಹೋಗಬೇಕು, ಇಲ್ಲ ಸೇಫ್ಟಿ ವೈಸು ಇದು ಮನೆ ಹತ್ರನೇ ಬರುತ್ತೆ. ಸೊ ವಾಟ್ ಎವರ್ ಓಲಾ ಊಬರ್ ಅಲ್ವಾ, ಸೊ ದಟ್ ಈಸ್ ಕನ್ವೀನಿಯಂಟ್ ಆ್ಯಂಡ್ ಪೀಪಲ್ ವಿಲ್ ನಾಟ್ ಲೀವ್ ದರ್ ಕನ್ವೀನಿಯನ್ಸ್ ಅಟ್ ದಿಸ್ ರೇಟ್. ಒಬ್ರೊಬ್ರು ಇಲ್ಲ 5 ರೂಪಾಯಿ 10 ರೂಪಾಯಿ ನೋಡೋರು ಹೋಗಿ ಅಲ್ಲಿ ಆಟೋ ಸ್ಟ್ಯಾಂಡಲ್ಲೇ ಹೋಗತ್ತಾರೆ. ಬಟ್ ಈಗಿರೋ ಜನ್ರೇಷನ್ ಯಾರೂ ಹೋಗಲ್ಲ. ಸೊ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್, ಈಚ್ ಪರ್ಸನ್ಸ್ ಆ ಥರ ಇದ್ದಾರೆ. ಬೆಲೆ ಏರಿಕೆ ಬೇಕಾ ಬೇಡ? ಬೆಳೆ ಏರಿಕೆ ಯಾವುದು ಬೇಡ ಅಂದ್ರೂ ಎಲ್ಲನೂ ಜಾಸ್ತಿ ಆಗ್ತಾನೇ ಇದೆ. ನಾನು ಬೇಡ ಅಂದರೆ ಆಗಲ್ಲ ಅಂತ, ಹಾಲು ಕುಡಿಯೋಕೆ ಇರದೆ ಆಗಲ್ಲ ಇಲ್ವಾ, ಹಾಲು ಏರ್ತಾನೆ ಇದೆ, ಕುಡಿತಾನೆ ಇದ್ವಿ, ಹೇಳ್ತಾನೆ ಇದ್ವಿ ಅಷ್ಟೇ. ಸೊ ಇಟ್ ಇಸ್ ಇಮ್ಮೆಟೀರಿಯಲ್ ಆಗಿಬಿಡುತ್ತೆ. ಸೊ ನಾವು ನಮ್ಮ ಪ್ರಯತ್ನ ಮಾಡಿದೀವಿ ಸರ್, ನಾವು ತುಂಬಾ ಹೇಳಿದೀವಿ. ಮಾಡಿ ಎಲ್ಲ ಇಂಟರ್ವ್ಯೂ ತೊಗೊಳ್ತೀರಾ ಅಷ್ಟೇ, ಏನೂ ಪ್ರಯೋಜನ ಆಗಲ್ಲ ಮೇಡಮ್. ನಾವು ಮಿಡ್ಲ್ ಕ್ಲಾಸ್ ಅವರು ನಾವು ಹಂಗೆ ಇವಾಗ ಒಂದಷ್ಟು ನಾವೇನು ಇವಾಗ ಪ್ಯಾಕೆಟ್ಗೆ 48 ರೂಪಾಯಿ 52 ರೂಪಾಯಿ ಈ ಥರ ಕೊಡ್ತಿದ್ದೀವಿ, ಅದು ಮಧ್ಯ ಹೋಗ್ತಾ ಇರೋಂಥದ್ದು. ನಮ್ಮ ಹಾಲು ಉತ್ಪಾದಕರಿದಾರಲ್ಲ ಅವ್ರಿಗೆ ಸಿಗೋದಿಲ್ಲ. ಅದೇ ಇಲ್ಲಿ ಮಿಡ್ಲ್ ಮ್ಯಾನ್ ಅವರೇ ಜಾಸ್ತಿ ತಿನ್ನೋದು. ಒತ್ತಡ ಹಾಕ್ತಾ ಇರೋದು. ಅವ್ರಿಗೆ ಹೋದ್ರೆ ಪರವಾಗಿಲ್ವೇ, ಅವ್ರಿಗೆ ಹೋದ್ರೆ ಜನ ಕೊಡ್ತಾರೆ. ಕೊಡ್ತೀವಿ, ನಾವು ಕೊಡ್ತೀವಿ. ಅವ್ರಿಗೆ ಹೋಗುತ್ತೆ ಅಂದರೆ ಜನ ಕೊಡೋಕೆ ರೆಡಿ ಇದೀವಿ, ನಾವು ಕೊಡ್ತೀವಿ. ಜನರಿಗೆ ಗೊತ್ತಿಲ್ಲ, ನಾವು ಕೊಡ್ತೀವಿ. ನೋಡಿದ್ರಲ್ಲ, ಕೆಲವರು ಆಟೋ ಚಾಲಕರು ಹೌದು ಬೆಲೆ ಏರಿಕೆ ಆಗಬೇಕು ಅಂದ್ರೆ, ಇನ್ನು ಕೆಲವರು ಬೇಡ, ಈ ಓಲಾ ಊಬರ್ ಟ್ಯಾಕ್ಸಿಗಳೇನಿದೆ ಅಂದ್ರೆ ಬೈಕ್ ಟ್ಯಾಕ್ಸಿಗಳೇನಿದೆ ಅದನ್ನ ಕಂಪ್ಲೀಟ್ ಆಗಿ ಆಟೋ ಅವ್ರ ಮುಖಾಂತರ ಅವರು ಕೂಡ ಲೀಗಲ್ ಆಗಿ ನಮ್ಮ ತರನೇ ಟ್ಯಾಕ್ಸ್ ಎಲ್ಲ ಕಟ್ಟಿ ಓಡಿಸಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ, ಆಟೋ ಬೆಲೆ ಏರಿಕೆ ಆಗಿಲ್ಲ ಅಂದ್ರೂ ನಡೆಯುತ್ತೆ. ಈಗಾಗಲೇ ನಾವು ಕಸ್ಟಮರ್ಸ್ ಇಲ್ಲದೆ ಪರದಾಡ್ತಿದೀವಿ, ಇನ್ನು ಆಟೋ ಬೆಲೆ ಜಾಸ್ತಿ ಆದ್ರೆ ಇನ್ನೂ ಸಂಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಇನ್ನೂ ಕೆಲವು ಸಾರ್ವಜನಿಕರು ಆಟೋ ಬೆಲೆ ಏರಿಕೆ ಆಗೋದು ಬೇಡ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಬೆಲೆ ಏರಿಕೆ ಬಿಸಿ ನೋಡಿದೀವಿ. ಈಗ ಎಲ್ಲಾನು ದುಬಾರಿ ಆಗ್ತಾ ಇದ್ರೆ, ಎಲ್ಲಾದ್ರೂ ಬೆಲೆ ಏರಿಕೆ ಆಗ್ತಾ ಇದ್ರೆ ನಾವು ಹೇಗೆ ಜೀವನ ನಡೆಸಬೇಕು ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.